ಗುಬ್ಬಿ ತಾಲೂಕಿನ ಜಿಒಸಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಲೋಹಿತ್ ಕುಮಾರ್, ಉಪಾಧ್ಯಕ್ಷರಾಗಿ ಜಯಣ್ಣ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಲೋಹಿತ್ ಕುಮಾರ್ ಮಾತನಾಡಿ, ನಮ್ಮ ಎಲ್ಲಾ ನಿರ್ದೇಶಕರು ನನ್ನ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಎಲ್ಲಾ ನಿರ್ದೇಶಕರ ಸಹಕಾರ ಪಡೆದು ಜಿಒಸಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನ ನಮ್ಮ ರೈತರಿಗೆ ತಲುಪಿಸಲು ಬದ್ಧನಾಗಿರುತ್ತೇನೆ. ಹಾಲು ಉತ್ಪಾದಕರಿಗೆ ರೈತರಿಂದ ಹೆಚ್ಚು ಶೇರ್ಗಳನ್ನ ಹಾಕುವುದರ ಮೂಲಕ ಹೊಸಳ್ಳಿ ಡೈರಿಗೆ ಆದಾಯ ಮೂಲ ಹೆಚ್ಚಿಸುತ್ತೇನೆ. ಜನತೆಗೆ ಡೈರಿಯನ್ನ ಅಭಿವೃದ್ಧಿಪಡಿಸುತ್ತೇನೆ. ರೈತರು ಗುಣಮಟ್ಟದ ಹಾಲನ್ನ ಹಾಕುವುದರ ಮೂಲಕ ಸರ್ಕಾರದಿಂದ ಬರುವ ಪ್ರೋತ್ಸಾಹಧನವನ್ನ ಪಡೆದುಕೊಳ್ಳಬೇಕು. ಹಾಲು ಉತ್ಪಾದಕರಿಗೆ ನಮ್ಮ ಡೈರಿಗಳಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುತ್ತೇವೆ. ರೈತರು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಹೆಚ್ಚು ಹಾಲನ್ನ ಹಾಕುವುದರ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಚುನಾವಣೆಯ ಪ್ರಕ್ರಿಯೆಯನ್ನ ಚುನಾವಣಾಧಿಕಾರಿ ಲಿಯಾಖತ್ ಅಲಿಖಾನ್ ನಡೆಸಿಕೊಟ್ರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ನಿರ್ದೇಶಕರಾದ ತೀರ್ಥಪ್ರಸಾದ್, ಲಿಂಗರಾಜು, ಚನ್ನವೀರಸ್ವಾಮಿ, ವೆಂಕಟ ನರಸಿಂಹಚಾರ್, ದೇವರಾಜು, ಮಂಗಳಮ್ಮ, ಗಂಗಾಧರ್ ಸ್ವಾಮಿ, ನರಸಿಂಹಮೂರ್ತಿ, ನಾಗರತ್ನ, ಕುಮಾರ್, ನಾಗರಾಜು, ರಂಗನಾಥ್ ಸೇರಿದಂತೆ ಮುಖಂಡರಾದ ನರೇಶ್, ಜಗನ್ನಾಥ್, ರಂಗನಾಥ್ ಭಾಗವಹಿಸಿದ್ರು. 2025-26ನೇ ಸಾಲಿನ ಹಾಲು ಮಹಾ ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಅವಿರೋಧವಾಗಿ ಚುನಾಯಿತರಾಗಿ ಆಯ್ಕೆಯಾದಂಥ 13 ಜನ ಸದಸ್ಯರ ಪೈಕಿಯಲ್ಲಿ ಒಬ್ಬರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಾನು ಅಂದರೆ HS ಲೋಹಿತ್ ಕುಮಾರ್ ಆದ ನನ್ನನ್ನು ಅಧ್ಯಕ್ಷರಾಗಿ ಹಾಗೂ ಜಯಣ್ಣ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಸರ್ಕಾರದಿಂದ ಏನು ರೈತರಿಗೆ ಬರ್ತಕ್ಕಂಥ ಅನುಕೂಲಗಳು ಏನೇನು ಸಿಗ್ಬೋದು, ಆ ಸಿಗೋಂಥ ಅನುಕೂಲಗಳನ್ನೆಲ್ಲ ರೈತರಿಗೆ ನೇರವಾಗಿ ತಲುಪುವಂಥ ಕಾರ್ಯಗಳನ್ನ ಮಾಡಬೇಕು. ಹಾಗೂ ಡೈರಿಯ ಅಭಿವೃದ್ಧಿಗೋಸ್ಕರ ನಾವು ಶ್ರಮ ಹಾಕಿ ಕೆಲಸನ ಮಾಡ್ತೇವೆ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಏನು ಶೇರ್ಗಳಿದ್ದಾವೆ ಅದನ್ನು ಉನ್ನತ ಮಟ್ಟಕ್ಕೆ ಏರಿಸುವಂಥದ್ದು ಹಾಗೂ ಡೈರಿಯ ಗುಣಮಟ್ಟವನ್ನು ಉನ್ನತ ಮಟ್ಟಕ್ಕೆ ಏರಿಸುವಂಥದ್ದು ಅಂತ ಏನು ಒಳ್ಳೆಯ ಕಾರ್ಯಗಳಿದ್ದಾವೆ ಅದನ್ನು ಮಾಡೋದಕ್ಕೋಸ್ಕರನ ಶ್ರಮಿಸ್ತೇವೆ ಅಂತ ಹೇಳ್ತೀವಿ.